ಸರಿಸಮಾನವಾಗಿರಬೇಕು, ಸಾಧನೆಯೂ ಇರಬೇಕು, ಶಾಸ್ತ್ರ ಪ್ರಮಾಣವೂ ನಾವು ಗೊತ್ತಿರಬೇಕು. ಎರಡೂ ಇದ್ದಾಗ ಅವಾಗ ಸಾಧನೆ ಮಾಡೋದಕ್ಕೆ ನಮಗೆ ಆ ಜ್ಞಾನ ಅನ್ನೋದು ಸಿಗುತ್ತೆ. ಶ್ರೀ ಗುರುಭ್ಯೋ ನಮಃ. ಜ್ಞಾನಂ, ಯಾವುದೇ ಒಂದು ವಿಷಯದ ಬಗ್ಗೆ ವಿಚಾರಣೆ ಮಾಡಿದ್ರೇ ತತ್ಪರವಾಗಿರುವಂತಹ ಜ್ಞಾನ ನಮಗೆ ಸಿಗುತ್ತೆ. ಆ ಜ್ಞಾನ ಪರಂಪರೆಗಳು ನಮಗೆ ಅರ್ಥ ಆಗುತ್ತೆ. ಸೊ ಜ್ಞಾನ ಅಂತಂದರೆ ಇಲ್ಲಿ ಯಾವ ಥರ ಇರಬೇಕು ಅಂಥೇಳಿ ನಮಗೆ ಮಹರ್ಷಿಗಳು ಸಂಪೂರ್ಣವಾಗಿ ಹೇಳಿದ್ದಾರೆ. ಇದು ಭ್ರಾಂತಿಮಯವಾಗಿರುವಂತಹ ಜಗತ್ತು. ಈ ಭ್ರಾಂತಿಮಯವಾಗಿರುವಂಥ ಜಗತ್ತಲ್ಲಿ ಅನೇಕ ಜೀವರಾಶಿಗಳು ಇಲ್ಲಿ ಸಂಚರಿಸ್ತಾ ಇದ್ದಾವೆ ಈ ಪ್ರಪಂಚದಲ್ಲಿ. ಪ್ರಪಂಚ ಅಂತಂದರೆ ಅಂದರೆ ಪ್ರಕಾಶಮಾನವಾಗಿರುವಂಥದ್ದು, ಪಂಚ ಅಂತಂದರೆ 5 ಭೂತಗಳಿಂದ ಕೂಡಿರುವಂಥದ್ದು. ಪ್ರಕಾಶಮಾನಕವಾಗಿ 5 ಭೂತಗಳಿಂದ ಕೂಡಿರುವಂಥದ್ದು ಈ ಪ್ರಪಂಚ. ಈ ಪ್ರಪಂಚದಲ್ಲಿ 84 ಲಕ್ಷ ಯೋನಿಗಳಲ್ಲಿ ಜೀವಜಾಲವು ಜಡವಾಗಿರುವಂಥ ಪ್ರಕೃತಿಯಲ್ಲಿ ಸಂಚರಿಸ್ತಾ ಇದೆ. ಈ 84 ಲಕ್ಷ ಜೀವರಾಶಿಗಳಲ್ಲೂ ವಿಶೇಷವಾಗಿ ಮನುಷ್ಯನಿಗೆ ಮಾತ್ರ ಈ ಪ್ರಪಂಚ ಅಂತಂದರೆ ಏನು ಅನ್ನೋವಂಥ ತಿಳ್ಕೊಳೋ ಜ್ಞಾನ ಮತ್ತು ಪರಮಾತ್ಮನ ತಿಳ್ಕೊಳೋಂಥ ಜ್ಞಾನ ವಿಶೇಷವಾಗಿ ಮನುಷ್ಯನಿಗೆ ಮಾತ್ರ ಇರುವಂಥದ್ದು. ಆ ಅದೃಷ್ಟ ಮಾನವನಿಗೆ ಮಾತ್ರ ಇರುವಂಥದ್ದು, ಇತರ ಜೀವಗಳಿಗೆ ಇಲ್ಲ. ಯಾಕೆ ಅಂತಂದರೆ ಆಹಾರ ನಿದ್ರಾ ಭಯಂ ಮೈದುನಂಚ ತದ್ ನರಾನಾಂ ಪಶುಭಿ ಸಮಾನಃ ಜ್ಞಾನಂ ನರಾನಾಂ ಮೇದಿಕೋ ವಿಶೇಷೋ ಜ್ಞಾನವಿಹೀನ ಪಶುಭಿ ಸಮಾನಃ. ಅಂದರೆ ಆಹಾರ, ನಿದ್ರೆ, ಭಯ, ಮೈದುನ ಕ್ರಿಯೆ, ಸಂತಾನೋತ್ಪತ್ತಿ ಮತ್ತು ಅದರ ಲಾಲನೆ ಪಾಲನೆಗಳೆಲ್ಲನೂ ಇತರ ಜೀವಿಗಳಿಗೂ ನಮಗೂ ಸರಿಸಮಾನವಾಗೇ ಇದೆ. ಪ್ರಕೃತಿಯಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಆದರೆ ಜ್ಞಾನಂ ನರನಾಂ ಮೇದಿಕೋ ವಿಶೇಷೋ, ಜ್ಞಾನ ಅನ್ನೋದು ಮನುಷ್ಯನಿಗೆ ವಿಶೇಷವಾಗಿ ಇದೆ ಪ್ರಕೃತಿಯಲ್ಲಿ. ಆ ಜ್ಞಾನ ಏನು ಅನ್ನೋದು ತಿಳ್ಕೊಳೋದು ತುಂಬ ಮುಖ್ಯ ಇಲ್ಲಿ. ಆ ಜ್ಞಾನ ತಿಳ್ಕೊಂಡಿಲ್ಲ ಅಂತಂದರೆ ಏನು ಹೇಳ್ತಾ ಇದ್ದಾರೆ, ಜ್ಞಾನವಿಹೀನ ಪಶುಭಿ ಸಮಾನಃ. ಅಂದರೆ ನಾವು ಪಶುಗಳ ಸಮಾನ ಅಂತೆ, ಪ್ರಾಣಿಗಳ ಸಮಾನ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರ, ಅನ್ಯ ವಿದ್ಯಾ ಪರಿಜ್ಞಾನಂ ಸರ್ವಂ ನಾವಶ್ಯಂ ಭವೇತ್, ಬ್ರಹ್ಮ ವಿದ್ಯಾ ಪರಿಜ್ಞಾನಂ ಬ್ರಹ್ಮ ಪ್ರಾಪ್ತಿ ಕರ್ಮ ಸ್ಥಿರಮು ಅಂತ ಹೇಳ್ತಿದ್ದಾರೆ. ಅನ್ಯ ವಿದ್ಯಾ ಪರಿಜ್ಞಾನಗಳು ಅಂದರೆ ಈ ನಾರದ ಮಹರ್ಷಿಗಳು ಮತ್ತು ವ್ಯಾಸ ಮಹರ್ಷಿಗಳು ಅನೇಕರು ಈ ಚತುಷ್ಷಷ್ಟಿ ಕಲೆಗಳನ್ನು ಕಲ್ತರಂತೆ. ಚತುಷ್ಷಷ್ಟಿ ಕಲೆಗಳನ್ನು ಕಲ್ತು ಮನುಷ್ಯಾಂತಿ ಹಾಳು ಮಾಡ್ಕೊಂಡ್ರಂತೆ. ಕಡೆದಾಗಿ ಈ ಬ್ರಹ್ಮ ವಿದ್ಯೆಗೆ ಸಂಬಂಧಪಟ್ಟಿರುವಂಥ ಜ್ಞಾನನ ತಿಳ್ಕೊಂಡ್ರಂತೆ. ಆ ಜ್ಞಾನನ ಪಡೆದು ಅವರು ಮನಃಶಾಂತಿ ಮತ್ತು ಸುಖ ಸಂತೋಷಗಳನ್ನು ಪಡೆದ್ರಂತೆ. ಸೊ ಈ ಬ್ರಹ್ಮಜ್ಞಾನ ಅನ್ನೋದು ತುಂಬ ಮುಖ್ಯ. ಇದೇ ಜ್ಞಾನ. ಬ್ರಹ್ಮಜ್ಞಾನವನ್ನು ಪಡೆದಿರೋಂಥವ್ರಿಗೆ ಪುನರ್ಜನ್ಮ ಅನ್ನೋದು ಇರಲ್ವಂತೆ ಅವ್ರಿಗೆ. ಅಗ್ನಿದಗ್ಧಂ ಯದಾ ಬೀಜಂ ಶಾಖಾಫಲಂ ವರ್ಜಿತಂ ಜ್ಞಾನದಗ್ಧಂ ತದಾ ಯೋಗಿ ಪುನರ್ಜನ್ಮ ನ ವಿದ್ಯತೆ. ಯಾವ ರೀತಿ ನಾವು ಅಗ್ನಿಯಿಂದ ಸುಟ್ಟಿರೋವಂಥ ಬೀಜಗೆ ಅಂಕುರಾರ್ಪಣ ಇರೋದಿಲ್ವೋ, ಮತ್ತು ನೀರು ಬಿದ್ದರೂ ಅದು ಮೊಳಕೆ ಹೊಡೆಯೋದಿಲ್ವೋ, ಈ ಜ್ಞಾನದಿಂದ, ಈ ಯೋಗ ಸಾಧನೆಯಿಂದ ಬಂದಿರೋಂಥ ಜ್ಞಾನ ಏನಿರುತ್ತೆ, ಆ ಜ್ಞಾನದಿಂದ ಸಂಕಲ್ಪ ವಿಕಲ್ಪಗಳು ಇರೋದಿಲ್ವಂತೆ ಅವ್ರಿಗೆ. ತಮಸ್ಸು ಅನ್ನೋದು ಇರಲ್ವಂತೆ. ತಮಸ್ಸು ಅಂದರೆ ಅಜ್ಞಾನ ಇರೋದಿಲ್ವಂತೆ ಅವ್ರಿಗೆ. ಅದು ಪೂರ್ತಿ ಸುಟ್ಟಾಕತ್ತೆ ಅಜ್ಞಾನನ. ಇಲ್ಲಿ ಪಂಡಿತಂ ಬುಧ, ಯೋಗ ಸಾಧನೆಯಿಂದ ಬರುವಂತಹ ಜ್ಞಾನ ಕರ್ಮಗಳನ್ನೆಲ್ಲ ಸುಟ್ಟಾಕತ್ತೆ. ನೀವು ಕೇಳಿದ್ರಲ್ಲ ಆಗಲೇ ಕ್ವಶನ್, ಯೋಗ ಸಾಧನೆಯಿಂದ ಬರುವಂಥ ಜ್ಞಾನ ಪೂರ್ತಿ ಕರ್ಮಗಳನ್ನು ಸುಟ್ಟಿ ಭಸ್ಮ ಮಾಡುತ್ತೆ. ಪಂಡಿತಂ ಬುಧ ಅಂಥವರು ಪಂಡಿತರಂತೆ. ಯೋಗ ಸಾಧನೆ ಮಾಡಿ ಯೋಗ ಸಾಧನೆಯಿಂದ ಬಂದಿರುವಂತಹ ಜ್ಞಾನ ಯಾರಿಗಿರುತ್ತೋ ಅಂಥವ್ರಿಗೆ ಪಂಡಿತರು ಅಂತ ಹೇಳಿದ್ರು. ಪಂಡಿತಂ ಬುಧಂ ಅಂದರೆ ಜ್ಞಾನಿಗಳು ಅಂತ, ಅಂಥವ್ರನ್ನ ಜ್ಞಾನಿಗಳು ಅಂತ ನಾವು ಕರಿತೀವಿ. ಸಮಾಜದಲ್ಲಿ ಅನೇಕವಾಗಿರುವಂತಹ ಕರ್ಮಗಳು ಮಾಡ್ತಿರ್ತಾರಂತೆ. ನಾ ತರ್ಕೆ, ನಾ ದಾನೆ,
ಜಪೆ ಯಜ್ಞೆ ಕಾಷ್ಟೆ ಸದಾಶಿವಂ ಪಶ್ಯತಿ ಮೂಢಾತ್ಮ. ಅನೇಕವಾಗಿರೋಂಥ ತರ್ಕಗಳು ಮಾಡ್ತಿರ್ತಾರಂತೆ. ಯಾವ ತರ್ಕಗಳು? ಈ ಶಾಸ್ತ್ರಗಳು ಅವು ಇವು ಓದ್ಕೊಂಡು ಇದರಲ್ಲಿ ದೇವರಿದ್ದಾನೆ ಅದರಲ್ಲಿ ದೇವರಿದ್ದಾನೆ ಅಂಥೇಳಿ ಅನೇಕವಾಗಿರೋಂಥ ತರ್ಕಗಳು ಮಾಡ್ತಿರ್ತಾರಂತೆ. ದಾನೆ ಅನೇಕವಾಗಿರೋಂಥ ದಾನಗಳು ಮಾಡ್ತಾರಂತೆ. ಸುವರ್ಣ ಮತ್ತು ಹಿರಣ್ಯ ದಾನಗಳು, ಗೋದಾನಗಳು, ದಶವಿಧ ದಾನಗಳನ್ನು ಮಾಡ್ತಾರಂತೆ. ಇದರಿಂದ ನನ್ನ ಪಾಪ ಎಲ್ಲ ಕಳೆದೋಯ್ತು ಮತ್ತು ನನಗೆ ಮೋಕ್ಷ ಸಿಗುತ್ತೆ ಅಂಥೇಳಿ ಅನ್ಕೊತಾರಂತೆ. ಅದರಿಂದ ಕೂಡ ಇಲ್ಲ ಅಂತ ಹೇಳಿ. ಜಪೆ ಯಾವುದೋ ಗುರುಗಳ ಹತ್ರ ಹೋಗಿ ಯಾವುದೋ ಒಂದು ಮಂತ್ರವನ್ನು ಕಲ್ತು ಅಕ್ಷರಕ್ಕೆ ಲಕ್ಷ ಜಪಗಳು ಮಾಡ್ತಾರಂತೆ. ಅಕ್ಷರಕ್ಕೆ ಲಕ್ಷ ಜಪಗಳು ಮಾಡಿದ್ರು ಕೂಡ ಅದರಿಂದ ಕೂಡ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಷ್ಟೆ ಕಲ್ಲಿಂದ ಮಣ್ಣಿಂದ ವಿಗ್ರಹಗಳನ್ನು ಮಾಡಿ ಅದರಿಂದ ಬರೋವಂಥ ಇದನ್ನು ದೇವರು ಅಂಥೇಳಿ ಅದರಲ್ಲಿ ದೇವ್ರನ್ನ ನೋಡ್ತಾರಂತೆ. ಅದರಿಂದ ಕೂಡ ಏನೋ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಷಾಣಿಕೆ ಅಂತಂದರೆ ಈ ಲೋಹಗಳಲ್ಲಿ ವಿಗ್ರಹಗಳನ್ನು ಮಾಡಿ ಅದರಲ್ಲಿ ಶಿವ ಇದ್ದಾನೆ ಅಂಥೇಳಿ ಭ್ರಮಿಸ್ತಾರಂತೆ. ಅದರಲ್ಲಿ ಪೂಜೆಗಳ ಆರಾಧನೆಗಳೆಲ್ಲ ಮಾಡ್ತಾರಂತೆ ಅದರಲ್ಲಿ. ಆದರೆ ಅದರಲ್ಲಿ ಕೂಡ ಇಲ್ಲ, ಅದರಲ್ಲಿ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಇದರಲ್ಲಿ ಯಾವುದ್ರಲ್ಲೂ ಇಲ್ಲ ಅಂತಂದರೆ ಇನ್ಯಾವುದ್ರಲ್ಲಿ ಇದೆ ಅನ್ನೋದು ಪ್ರಶ್ನೆ ಬರುತ್ತೆ ಅಂಥೇಳಿ ಅವರೇ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಇದರಲ್ಲಿ ಯಾವುದ್ರಲ್ಲೂ ದೇವರಿಲ್ಲ ಶಿವ ಇಲ್ಲ ಅಂತಂದರೆ ಇನ್ನೆಲ್ಲಿದ್ದಾನೆ ಶಿವ? ಶಿವೇ ದೇಹ ಪ್ರತಿಷ್ಠಿತ. ಶಿವ ಅಲ್ಲಿದ್ದಾನೆ, ದೇಹದಲ್ಲೇ ಪ್ರತಿಷ್ಠಿತವಾಗಿದ್ದಾನೆ. ನೋಡಿದ್ರಾ? ಇನ್ಸ್ಟ್ರೂಮೆಂಟ್ ಎಲ್ಲಿದೆ ಇವಾಗ? ನಾವೆಲ್ಲಿ ಹುಡುಕ್ತಾ ಇದ್ದೀವಿ? ಇಲ್ಲಿ ಸಮಯ ಆಗಲಿಲ್ಲ. ಇಲ್ಲಿ ಇಟ್ಟಿರೋದು ಒಂದು ಕಡೆ, ಹುಡುಕ್ತಾ ಇರೋದು ಇನ್ನೊಂದು ಕಡೆ. ವಿಗ್ರಹ ಆರಾಧನೆಗಳು, ಈ ತೀರ್ಥಯಾತ್ರೆಗಳು, ದೇವಸ್ಥಾನಗಳು ಇವೆಲ್ಲ ಮಾಡಿರೋದು ಏನಕ್ಕೆ ಅಂತ ಕೇಳ್ತಾರೆ ಅಂತ ಇನ್ನೊಂದು ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅಜ್ಞಾನಂ ಭಾವನಾರ್ಥಾಯ ಪರಿಮಾಂ ಪರಿಕಲ್ಪಿತ. ಇದೆಲ್ಲ ಅಜ್ಞಾನಿಗಳಿವರೆಗೂ ಅವ್ರಿಗೆ ಜ್ಞಾನ ಇಲ್ಲ, ಶಿವ ಎಲ್ಲಿದ್ದಾನೆ ಅನ್ನೋ ಜ್ಞಾನ ಇಲ್ಲ. ಆ ಜ್ಞಾನ ಇಲ್ಲದಿರೋ ಕಾರಣದಿಂದ ಅವ್ರನ್ನ ಅಜ್ಞಾನಿಗಳಿಗೊಳಿಸ್ಬಿಟ್ರು. ಅಜ್ಞಾನಂ ಭಾವನಾರ್ಥಾಯ ಪ್ರತಿಮಾಂ ಪರಿಕಲ್ಪಿತ. ಅಜ್ಞಾನಿಗಳಿಗೋಸ್ಕರ ಒಂದು ದೇವರಿದ್ದಾರೆ ಅಂಥೇಳಿ ಅವ್ರಿಗೆ ಆ ಭಾವನೆ ಬರಲಿ ಅಂಥೇಳಿ ದೇವಸ್ಥಾನಗಳು ಮತ್ತು ತೀರ್ಥಯಾತ್ರೆಗಳು, ವಿಗ್ರಹ ಆರಾಧನೆಗಳೆಲ್ಲ ಮಾಡಿದ್ರಂತೆ. ಅಯೋಗ ವಿನಃ ಅಂತಂದರೆ ಯೋಗ ಸಾಧನೆ ಗೊತ್ತಿಲ್ಲದೆ ಇರೋರ್ವರೆಗೂ ಇವೆಲ್ಲ ಪೂಜೆಗಳು, ಪುನಸ್ಕಾರಗಳು, ಈ ಆರಾಧನೆಗಳು ಇವೆಲ್ಲನೂ. ಯೋಗ ಸಾಧನೆ ಗೊತ್ತಿರೋರಿಗೆ ಇದರಲ್ಲಿ ಕೆಲಸ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವೇನು ಮಾಡ್ತೀವಿ ಇಲ್ಲಿ? ಯೋಗ ಸಾಧನೆ ಗೊತ್ತಿರೋರು ಏನು ಮಾಡ್ತೀವಿ? ಈಗ ನಾವು ಒಳಗಡೆ ಜರ್ನಿ ಮಾಡ್ತೀವಿ, ಅವ್ರು ಹೊರಗಡೆ ಜರ್ನಿ ಮಾಡ್ತಾರೆ. ನಾವು ಒಳಗಡೆ ಮಾಡ್ತೀವಿ, ಅವರು ಒಳಗಡೆ ಮಾಡ್ತಾರೆ. ಶಂಕರಾಚಾರ್ಯರು ಕೂಡ ಹೇಳಿದ್ರು ಇದನ್ನು, ಪ್ರವೃತ್ತಂಚ ನಿವೃತ್ತಂಚ ದ್ವಿವಿಧ ವೈದ ಮಾರ್ಗಿತಂ ಅಂತೇಳಿ. ಪ್ರವೃತ್ತಿ ಕರ್ಮಿ ಲಕ್ಷಣಂ, ನಿವೃತ್ತಿ ಜ್ಞಾನಿ ಲಕ್ಷಣಂ. ನೋಡಿದ್ರಾ? ಅವ್ರು ಕೂಡ ಹೇಳ್ತಾ ಇದ್ದಾರೆ ಆ ಕಡೆಯಿಂದ. ಪ್ರವೃತ್ತಿ ನಿವೃತ್ತಿ ಅನ್ನೋ ಎರಡು ಮಾರ್ಗಗಳಿದೆ ಸಮಾಜದಲ್ಲಿ. ಅದು ಪ್ರವೃತ್ತಿ ಬಂದುಬಿಟ್ಟು ಕರ್ಮಿ ಲಕ್ಷಣಂ, ನಿವೃತ್ತಿ ಬಂದು ಜ್ಞಾನಿ ಲಕ್ಷಣಂ. ಜ್ಞಾನಿಗಳು ಒಳಗಡೆ ಹುಡುಕ್ತಾರೆ, ಕರ್ಮಿಗಳು ಹೊರಗಡೆ ಹುಡುಕ್ತಾರೆ. ಅನೇಕ ಕರ್ಮಗಳು ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡಿಕೊಂಡು, ಎನರ್ಜಿ ವೇಸ್ಟ್ ಮಾಡಿಕೊಂಡು ಊರೆಲ್ಲ ಸುತ್ತಾರೆ. ಅಲ್ಲಿ ದೇವರಿದ್ದಾನೆ, ಇಲ್ಲಿ ದೇವರಿದ್ದಾನೆ, ಇಲ್ಲೋದ್ರೆ ನಮ್ಮ ಕೆಲಸ ಆಗುತ್ತೆ, ಅಲ್ಲೋದ್ರೆ ನಮ್ಮ ಕೆಲಸ ಆಗುತ್ತೆ, ಹಿಂಗೆಲ್ಲ ಹುಡುಕ್ತಾರೆ. ಜ್ಞಾನಿಗಳೇನು ಮಾಡ್ತಾರೆ ಅಂದರೆ ಎಲ್ಲೂ ಹೋಗಲ್ಲ. ಅವ್ರು ಇರೋ ಜಾಗದಲ್ಲೇ ಕೂತ್ಕೊಂಡು ಸಾಧನೆಯನ್ನು ಮಾಡಿಕೊಂಡು ಅಲ್ಲೇ ದೇವ್ರನ್ನ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ ಮತ್ತು ಇನ್ನು ಹಲವಾರು ಸಿದ್ಧಿಪುರುಷರು ಅವರೆಲ್ಲ ಏನು ಮಾಡಿದ್ರು? ಇರೋ ಜಾಗದಲ್ಲೇ ಮಾಡಿದ್ರೆ ಇಲ್ವಾ? ಮತ್ತು ಅವ್ರಿಗೊಂದು ರೂಲ್ಸ್, ನಮಗೊಂದು ರೂಲ್ಸ್ ಇರುತ್ತಾ? ಯಾರಿಗೂ ಒಂದೇ ರೂಲ್ಸೇ ಇರುತ್ತೆ. ನಾವು ಅಂದ್ಕೊಂಡಿದ್ದೀವಿ, ಯಾಕಂದರೆ ಇಲ್ಲಿರೋಂಥ ಜೀವ ಕೆಳಗಡೆಗೆ ಬಂದುಬಿಟ್ಟ, ಅವನ ಭ್ರಮೇಲಿದ್ದಾನೆ. ನನ್ನ ಜೀವ ಅನ್ನೋದು ಅವನೇ ನಾಮಕರಣ ಮಾಡ್ಕೊಂಬಿಟ್ಟ.
ನಾನು ಪರಮಾತ್ಮ ಅಲ್ಲ ಜೀವ ಅನ್ನೋದು ಅವನೇ ನಾಮಕರಣ ಮಾಡ್ಕೊಂಡ. ಈಗ ಇಲ್ಲಿರೋ ಜೀವನ ನಮ್ಮ ಮೇಲೆ ಕರ್ಕೊಂಡು ಹೋದಾಗ ಏನಾಗುತ್ತೆ, ಅವನು ಪರಮಾತ್ಮ ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೆ ಶಿವೇ ದೇಹೇ ಪ್ರತಿಷ್ಠಿತ. ಶಿವ ಅಲ್ಲಿ ಇಲ್ಲಿ ಎಲ್ಲೋ ಇಲ್ಲ, ದೇಹದಲ್ಲೇ ಪ್ರತಿಷ್ಠಿತವಾಗಿದ್ದಾನೆ. ಆ ಶಿವನ ನಾವು ದರ್ಶನ ಮಾಡೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಸೆಲ್ಫ್ ರಿಯಲೈಸೇಷನ್ ಅಂತ ಕರಿತೀವಿ ನಾವು. ಸೆಲ್ಫ್ ರಿಯಲೈಸೇಷನ್ ಇನ್ನೇನು ಕರಿತೀವಿ? ಆ ರಿಯಲೈಸೇಷನ್ ಆಗಬೇಕು ನಮಗೆ. ಒಳಗಡೆ ಇರೋಂತಹ ಪ್ರಾಣಶಕ್ತಿ ನಮಗೆ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರೋದೇ ಯೋಗ ಸಾಧನೆ. ಮಾತುಗಳೆಷ್ಟೇ ಹೇಳ್ಬೋದು, ಪ್ರವಚನಗಳೆಷ್ಟೇ ಹೇಳ್ಬೋದು, ಮಂತ್ರಗಳೆಷ್ಟೇ ಹೇಳ್ಬೋದು, ವೇದ ಉಪನಿಷತ್ತು ಎಲ್ಲ ಹೇಳ್ಬೋದು, ಆದರೆ ಅನುಭವಕ್ಕೆ ಬರಬೇಕಲ್ಲ, ಅದು ತುಂಬ ಮುಖ್ಯ. ಅನುಭವಕ್ಕೆ ಬರದೆ ಎಲ್ಲ ಹೇಳಿದ್ರೆ ಏನು ಪ್ರಯೋಜನ ಬಂತು? ನಾನಾ ವಿಧ ವಿಚಾರಸ್ಸು ಜಾಯಿತೆ ಮನಃ. ನಾನಾ ರೀತಿ ವಿಚಾರಣೆಗಳನ್ನು ಮಾಡ್ತಾರಂತೆ ಪರಮಾತ್ಮನ ಹುಡ್ಕೋದಕ್ಕೆ, ಆದರೆ ಸಿಗಲ್ಲ. ನಾ ತರ್ಕೆ ಜಪೆ ಶಾಸ್ತ್ರಜಾಲೈ ಯುಕ್ತಿ ಭಾಷ್ಯಂ ಮಂತ್ರಂ ನವಸೋಜಾಯಿತೆ ಪ್ರಾಣಃ. ಅಸ್ತಮಾನವಾಗಿ ತರ್ಕಗಳು ಮಾಡ್ತಾರಂತೆ. ಈ ವೇದಗಳು ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ಮುಂತಾದ ಗ್ರಂಥಗಳೆಲ್ಲ ಓದ್ಕೊಂಡು ಅಸ್ತಮಾನ ತರ್ಕಗಳು ಮಾಡ್ತಾರಂತೆ. ಪ್ರಾಣ ಹಿಡಿಯೋಕ್ಕಾಗಲ್ಲ ಅದರಲ್ಲಿಂದ. ಜಲ್ಪೆ ಅಂತಂದರೆ ಅನೇಕವಾಗಿರೋಂಥ ಉಪಾಯಗಳು ಮಾಡ್ತಾರಂತೆ ಕೆಲವರು. ಪ್ರಾಣ ಹಿಡಿಬೇಕು ಅಂಥೇಳಿ ಅನೇಕವಾಗಿರೋಂಥ ಸರ್ಕಸ್ ಮಾಡ್ತಾರಂತೆ. ಅದರಿಂದ ಪ್ರಾಣ ವಶಿ ಆಗಲ್ಲ. ಶಾಸ್ತ್ರಜಾಲೈ ಭಗವದ್ಗೀತೆ, ಲಲಿತ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಅನೇಕವಾಗಿರುವಂತಹ ಶಾಸ್ತ್ರಗಳಿಂದ ಪ್ರಯತ್ನ ಮಾಡ್ತಾರೆ. ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ರು. ಅದು ಪೂರ್ವ ಪಕ್ಷಕ್ಕೆ ಹೋಗ್ಬಿಡ್ತು, ವೇದಾಂತಕ್ಕೆ ಬರಲಿಲ್ಲ. ಶಾಸ್ತ್ರಗಳು ಕೂಡ ಪೂರ್ವ ಪಕ್ಷಕ್ಕೆ ಕಳಿಸಿಬಿಟ್ರು, ವೇದಾಂತಕ್ಕೆ ಬರಲಿಲ್ಲ. ಅದು ಕೂಡ ನೋಡಿದ್ರಾ, ನಾನಾ ರೀತಿ ಪಠನೆಗಳು ಮಾಡ್ತಾರಂತೆ, ಆದರೂ ಕೂಡ ಪ್ರಾಣ ವಶಿ ಆಗಲ್ಲ ಅಲ್ಲಿ. ಯುಕ್ತಿ ಭಾಷ್ಯಂ ಅನೇಕವಾಗಿರುವಂತಹ ಈ ಭಂಗಿ, ಗಂಜಾಯ ಮತ್ತು ಕೆಲವೊಂದು ಔಷಧಿಗಳೆಲ್ಲ ಉಪಯೋಗಿಸ್ತಾರಂತೆ ಪ್ರಾಣ ಹಿಡಿಯೋದಕ್ಕೆ. ಪ್ರಾಣ ಹಿಡಿದ್ರೆ ಮನಸ್ಸು ಅಂತರ್ಗತವಾಗುತ್ತೆ. ಮನಸ್ಸು ಅಂತರ್ಗತವಾದರೆ ಇಂದ್ರಿಯಗಳು ವಶಿಗೆ ಬರುತ್ತೆ. ಇಂದ್ರಿಯಗಳು ವಶಿಗೆ ಬಂದ ಮೇಲೆ ಪರಮಾತ್ಮನ ದರ್ಶನ ಆಗುತ್ತೆ ನಮಗೆ. ಈ ಪ್ರಾಣ ವಶಿ ಮಾಡ್ಕೊಳೋದಕ್ಕೆ ಇಷ್ಟು ಸರ್ಕಸ್ಗಳು ಮಾಡ್ತಾಯಿದ್ದಾರೆ. ಇಲ್ಲಿ ಅನೇಕವಾಗಿರೋಂಥ ಔಷಧಿಗಳು ಕೂಡ ಉಪಯೋಗಿಸ್ತಾರಂತೆ. ನೋಡಿದ್ರ, ಈಗೆಲ್ಲ ನಾವು ಕುಂಭಮೇಳ ಅಲೆಯಲ್ಲಿ ನೋಡ್ತಾ ಇರ್ತೀವಿ, ಯಥಾಶೀತವಾಗಿ ಎಳೀತಾ ಇರ್ತಾರೆ. ಏನಕ್ಕೆ ಅಂದರೆ ಪ್ರಾಣನ ವಶಿ ಮಾಡ್ಕೊಳ್ಳೋದಕ್ಕೆ. ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ ಕೂಡ. ನೋಡಿದ್ರ, ಮತ್ತು ಇನ್ನು ಹೆಂಗೆ ಸಾಧ್ಯ? ಮತ್ತು ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ ಅಂತೇಳಿ ಅವರೇ ಇನ್ನೊಂದು ಶ್ಲೋಕದಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಉಪಾಯ ವಿನಾ ಉಪಾಯಂ ತಮ ವಿಜ್ಞೇಯಂ ಯೋಗ ಮಾರ್ಗೇನ ಪ್ರವರ್ತತೆ. ಸಿದ್ಧೋಪಾಯ ವಿನಾ ಅಂದರೆ ಸಿದ್ಧಿ ಪಡೆದಿರಬೇಕು ಅವರು. ಆ ಸಿದ್ಧಿ ಪಡೆದಿರೋಂಥವರು ಉಪಾಯವನ್ನು ಸೂಚಿಸ್ತಾರಂತೆ. ಸಿದ್ಧೋಪಾಯ ವಿನಾ, ಆ ಸಿದ್ಧಿ ಪಡೆದಿರೋಂಥವರು ಆ ಉಪಾಯವನ್ನು ಸೂಚಿಸ್ತಾರಂತೆ. ಅವರು ಕೂಡ ಆ ಅನುಭವನ ಪಡೆದು ಆ ಅನುಭವನ ಇತರರಿಗೂ ಅವ್ರು ತರುಣೋಪಾಯವನ್ನು ತೋರಿಸ್ಬೇಕು. ಅಂಥವ್ರ ಹತ್ರ ಸಿಗತ್ತಂತೆ ಇದಕ್ಕೆ ಸೊಲ್ಯೂಷನ್. ಉಪಾಯಂ ತಮ ವಿಜ್ಞೇಯಂ, ಅವ್ರೇನು ಮಾಡ್ತಾಯಿದ್ರು ಅದನ್ನೇ ಅವ್ರಿಗೆ ಹೇಳ್ಕೊಡ್ಬೇಕಂತೆ. ಇಲ್ಲಿ ಒಂದು ನಾ ಮಾಡೋದು ಇನ್ನೊಂದು, ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ರು. ಇಲ್ಲೂ ಅದೇ ಇರಬೇಕು, ನಾ ಮಾಡೋದು ಅಲ್ಲೇ ಇರಬೇಕು. ಉಪಾಯಂ ತಮ ವಿಜ್ಞೇಯಂ ಹೇಳ್ತಿದ್ದಾರೆ ನೋಡಿ ಎಷ್ಟು ನೀಟಾಗಿ. ಅವ್ರೇನು ಮಾಡಿದಾರೋ ಅದೇ ಉಪಾಯನ ಹೇಳ್ಕೊಡ್ಬೇಕಂತೆ. ಅವ್ರ ಸಿದ್ಧಿ ಏನ್ರಲ್ಲಿ ಪಡೆದಿರ್ತಾರೋ ಆ ಉಪಾಯನ ಹೇಳ್ಕೊಟ್ಟು ಯೋಗ ಮಾರ್ಗೇನ ಪ್ರವರ್ತತೆ. ಅದು ಕೂಡ ಯೋಗ ಮಾರ್ಗವೇ ಆಗಿರ್ಬೇಕಂತೆ, ಬೇರೆ ಮಾರ್ಗ ಆಗಿರಬಾರ್ದು. ಅಲ್ಲೋಗಿ ಇಲ್ಲೋಗಿ ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅದಲ್ಲ. ಯೋಗ ಮಾರ್ಗೇನ ಪ್ರವರ್ತತೆ, ಯೋಗ ಮಾರ್ಗನೇ ಆಗಿರ್ಬೇಕು. ಅದು ಕೂಡ ಹೇಳ್ಕೊಡೋದು ಕೂಡ ನೋಡಿದ್ರ. ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ರೆ ನಮಗೆ ಯೋಗ ಮಾರ್ಗ ಬಿಟ್ಟರೆ ಇನ್ನೊಂದು ಮಾರ್ಗ ಅನ್ನೋದು ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಎಲ್ಲ ಹೇಳ್ಬಿಟ್ರಲ್ಲ, ಮಂತ್ರಗಳು ಪಕ್ಕಕ್ಕೆ ತಿಟ್ಬಿಟ್ರು ಅವರು.
ಶಾಸ್ತ್ರಗಳು ಪಕ್ಕಕ್ಕೆ ತಿಟ್ಬಿಟ್ರು. ಮತ್ತು ತೀರ್ಥಯಾತ್ರೆಗಳು ಪಕ್ಕಕ್ಕೆ ತಿಟ್ಬಿಟ್ರು. ನಾನು ದಕ್ಷಿಣ ಕಡೆಗೆ ತೀರ್ಥಯಾತ್ರೆ ಹೋಗಿದ್ದೆ, ಮತ್ತು ಉತ್ತರ ಕಡೆಗೆ ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದೆ, ನನ್ನ ಪಾಪಗಳೆಲ್ಲ ಹೋಗ್ಬಿಡ್ತು, ನನಗಿನ್ನ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ ಅನ್ಕೊತಾರಂತೆ. ಅಲ್ಲಿ ಕೂಡ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯೋಗ ಮಾರ್ಗೇನ ಪ್ರವರ್ತತೆ, ಎಂಡ್ ಆಫ್ ದ ಮೂಮೆಂಟ್. ಯೋಗ ಸಾಧನೆಯಲ್ಲಿ ಬಿಟ್ಟರೆ ಬೇರೆ ಅದರಲ್ಲಿ ಯಾವುದರಲ್ಲೂ ಮುಕ್ತಿ ಮೋಕ್ಷ ಅನ್ನೋದು ಸಿಗಲ್ಲ. ಅದನ್ನು ನಾವು ಯೋಚನೆ ಮಾಡಿ ಗಟ್ಟಿಯಾಗಿ ಸಾಧನೆಯನ್ನು ನಾವು ತುಂಬ ಅದನ್ನು ಜಾಗರೂಕರಾಗಿ ನಾವು ಇರೋ ಜಾಗದಲ್ಲೇ ಸಾಧನೆಗಳನ್ನು ಮಾಡ್ಕೋಬೇಕು. ಆ ಸಾಧನೆ ಮಾಡ್ಕೊಳೋದ್ರಿಂದ ನಮಗೆ ಮುಕ್ತಿ ಮೋಕ್ಷ ಅನ್ನೋದು ಸಿಗತ್ತೆ. ಬೇರೆ ಮಾರ್ಗಗಳಿಂದ ಸಾಧ್ಯ ಇಲ್ಲ. ಈ ಥರ ಅನೇಕವಾಗಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ನಾವು ಸಾಧನೆ ಬಗ್ಗೆ ಹೇಳಿದ್ದಾರೆ. ಸ್ಪರ್ಶಾನ್ ಕೃತ್ವಾನ್ ಬಹಿರ್ಬಾಹ್ಯಂ ಚಕ್ಷುಷೈವಂದರೆ ಭ್ರುವೋ ಪ್ರಾಣ ಅಪಾನ ಸಮಕೃತ್ವಂ ನಾಸಭ್ಯಂತರ ಚಾರಿಣೋ ಅಂತ ಹೇಳಿದ್ದಾರೆ. ಆದರೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಓದಿದ್ವಿ, ಅರ್ಥ ಆಗತ್ತಾ? ಓದಿದ ತಕ್ಷಣ ನಮಗೆ ಯಾಕೆ ಅರ್ಥ ಆಗಲ್ಲ? ಯಾಕೆ ಅರ್ಥ ಆಗಲ್ಲ ಅಂದರೆ ನಮಗೆ ಆ ಅನುಭವ ಇಲ್ಲ, ಸಾಧನೆ ಅನುಭವ ಇಲ್ಲ. ಇವಾಗ ಬೇಟೆಗಾರನಿಗೆ ಬೇಟೆಗಾರ ಯಾರು ಅನ್ನೋದು ಅರ್ಥ ಆಗೋದು, ಬೇರೆಯವ್ರಿಗೆ ಅರ್ಥ ಆಗತ್ತಾ? ಅರ್ಥ ಆಗಲ್ಲ. ಸಾಧನೆ ಮಾಡಿರೋರಿಗೆ ಇನ್ನೊಬ್ಬ ಸಾಧಕ ಏನು ಹೇಳಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಸಾಧನೆ ಅಲ್ಲಿ ಇಲ್ಲ ಅಂತಂದಮೇಲೆ ಓದೋದು ಮೇಲಕ್ಕೆ ಇರುತ್ತೆ. ಅದಕ್ಕೆ ಭಗವದ್ಗೀತೆ ನಾನಾ ಥರ ಜನರು ಓದ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಥರ ಅರ್ಥ ಆಗುತ್ತೆ. ಅದು ಎಲ್ಲರಿಗೂ ಒಂದೇ ಥರ ಅರ್ಥ ಆಗಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ. ಯಾಕೆ ಅಂತಂದರೆ ಅವ್ರು ಹೇಳಿರೋದು ಪೂರ್ತಿ ಯೋಗನೇ ಇದೆ ಅದರಲ್ಲಿ. ಯೋಗ ಬಿಟ್ಟರೆ ಇನ್ನೊಂದಿಲ್ಲ ಭಗವದ್ಗೀತೆಯಲ್ಲಿ. ಯಾವ ಶ್ಲೋಕ ಆದರೂ ತಗೊಳ್ಳಿ ನೀವು, 6 ಅಧ್ಯಾಯಗಳು ಆದಮೇಲೆ 6 ಅಧ್ಯಾಯಗಳು ನಮಗೆ ಭಕ್ತಿ ಕಾಂಡ ಇದೆ. 6 ಅಧ್ಯಾಯಗಳಾದ ಮೇಲೆ ಪೂರ್ತಿ ಯೋಗನೇ ಇದೆ, ಜ್ಞಾನಯೋಗ. ನಮಗೆ 6, 12 ಅಧ್ಯಾಯಗಳಾದಮೇಲೆ ಪೂರ್ತಿ ಯೋಗದ ಬಗ್ಗೆನೇ ಕೊಟ್ಟಿದ್ದಾರೆ. ನಮಗೆ ಅರ್ಥ ಆಗಲಿಲ್ಲ. ನಮಗೆ ಸ್ಪರ್ಶಾನ್ ಕೃತ್ವಾನ್ ಬಹಿರ್ಬಾಹ್ಯಂ, ಈ ಪಂಚೇಂದ್ರಿಯಗಳು ನಮ್ಮನ್ನ ಈಚೆಗೆ ಎಳಿತಾ ಇರುತ್ತೆ. ಅದನ್ನು ಈಚೆನೇ ಬಿಟ್ಬಿಡು. ಬಹಿರ್ಬಾಹ್ಯಂ, ಈಚೆಗಡೆನೇ ಬಿಟ್ಬಿಡಿ, ಅದನ್ನು ಒಳಗಡೆಗೆ ಎಂಟ್ರಿ ಮಾಡಬೇಡಿ, ಅದನ್ನು ಅಲ್ಲೇ ಡಿಸ್ಕನೆಕ್ಟ್ ಮಾಡೋಕ್ಕೆ. ಅದನ್ನು ಸ್ಪರ್ಶಾನ್ ಕೃತ್ವಾನ್ ಬಹಿರ್ಬಾಹ್ಯಂ ಚಕ್ಷುಷೈವಂದರೆ ಭ್ರುವೋ, ಚಕ್ಷುಗಳ ಕಣ್ಣು ಮುಚ್ಕೊಳ್ಬಾರ್ದು. ಹಿಂಗೆ ಸಾಧನೆ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡ್ರೆ ಏನು ಮಾಡ್ತೀವಿ? ಇದು ತಾನೇ ಆಗುತ್ತೆ ಸಾಧನೆಯಲ್ಲಿ, ಅರ್ಧ ಗಂಟೆ ಆಗುತ್ತೆ. ಅದಕ್ಕಿಂತ ಪೇಷನ್ಸ್ ಯಾರಿಗಿದೆ ಇಲ್ಲಿ? ಹೋಗ್ಬಿಡ್ತೀವಿ. ಕಣ್ಣು ತಗೊಂಡಿದ್ರೆ ಅಲ್ಲೇನೋ ಇತ್ತು, ಅಲ್ಲಿಂದ ಇಲ್ಲಿಗೆ ಬಂತು, ಅದು ಇಲ್ಲೊಂದು ಅಲ್ಲಿ ಬಂತು, ಅದೇನೋ ತಿಂತು, ಇದೆಲ್ಲ ನಡೀತದೆ. ಹೌದಲ್ಲ? ಮನಸ್ಸನ್ನು ನಿಲ್ಸೋಕ್ಕಾಗಲ್ಲ, ಕಷ್ಟ. ಅದಕ್ಕೇನು ಮಾಡಿದ್ರು? ಏನು ಹೇಳ್ತಾ ಇದ್ದಾರೆ? ಚಕ್ಷುಷೈವಂತೆ ಭ್ರುವೋ, ಭ್ರೂಸ್ಥಾನಕ್ಕೆ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ 2 ಕಣ್ಣುಗಳನ್ನ ಮೇಲೆ ತೆಗೆದು ಭ್ರೂಸ್ಥಾನಕ್ಕೆ ತಗೊಂಡೋಗಿ. ಇದನ್ನೇ ತಾನೇ ನಾವು ಈಗ ಮಾಡಿದ್ದು. ಪ್ರಾಣ ಅಪಾನ ಸಮಕೃತ್ವಂ, ಪ್ರಾಣಗಳು ಅಪಾನಗಳು ಸಮವಾಗಿ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ನಾವೇನು ಮಾಡ್ತಾ ಇದ್ವಿ ಇಷ್ಟು ದಿವಸ ಪ್ರಾಣಾಯಾಮದಲ್ಲಿ? ಇದು ಶ್ವಾಸಯಾಮ, ಪ್ರಾಣಾಯಾಮ ಅಲ್ಲ. ಶ್ವಾಸದಲ್ಲೇ ಮಾಡ್ತಿದ್ವಲ್ಲ, ಪ್ರಾಣ ಎಲ್ಲಿದೆ? ಮತ್ತು ಪ್ರಾಣಕ್ಕೂ ಶ್ವಾಸಕ್ಕೂ ವ್ಯತ್ಯಾಸಗಳೇನು? ಎಲ್ಲರೂ ಅದನ್ನೇ ಹಿಡ್ದಿರೋ, ಅದರಿಂದ ಬಿದ್ದಿದ್ದಾರೆ. ಯಾಕೆ ಅಂತಂದರೆ ಅದು ಬಂದಿರೋದಂಗೆ, ಏನೂ ಮಾಡೋಕ್ಕಾಗಲ್ಲ. ಇದು ನಾವು ಸಂಪೂರ್ಣವಾಗಿ ಶಾಸ್ತ್ರ ಪ್ರಮಾಣಕ್ಕೂ ನಾವು ಮಾಡ್ತಾ ಇರೋದಕ್ಕೂ ಅನ್ವಯ ಮಾಡಬೇಕು. ಇಲ್ಲಿ ಕರೆಕ್ಟಾಗಿ ಬಂದ ಒರಿಜಿನಲ್ ಅದು, ಇಲ್ಲ ಅಂತಂದರೆ ಅದರಲ್ಲೇನೋ ಫಾಲ್ಟ್ ಇದೆ ಅಂತ ಅನ್ಕೊಬೇಕು ನಾವು. ಪ್ರಾಣ ಈಜಾಗಿ ಹೋಗ್ಬಿಡ್ತಲ್ಲ, ಅವ್ರೇನು ಹೇಳ್ತಾರೆ? ಸ್ಪರ್ಶಾನ್ ಕೃತ್ವಾನ್ ಬಹಿರ್ಬಾಹ್ಯಂ ಅಂತ ಹೇಳ್ತಾರೆ. ಎಲ್ಲ ಆಚೆನೆ ಬಿಟ್ಬಿಟ್ರಿ, ಮತ್ತೆ ಒಳಗಡೆ ಯಾಕೆ ತೊಗೊತಿದ್ದೀರಾ ಉಸಿರನ್ನ ನೀವು? ಕರೆಕ್ಟ್ ಅಲ್ವಾ? ಇದು ಓದಬೇಕಲ್ಲ, ನಾವು ತಿಳ್ಕೊಬೇಕಲ್ವಾ? ಈ ಪೂರ್ತಿ ಯೋಗ ಇದರಲ್ಲಿದೆ. ಈ ಒಂದು ಶ್ಲೋಕದಲ್ಲಿ, ನಾ ಶ್ಲೋಕೇನ ಅರ್ಧ ಶ್ಲೋಕೇನ, ಈ ಅರ್ಧ ಶ್ಲೋಕದಲ್ಲಿದೆ ಪೂರ್ತಿ ಯೋಗ. ಪೂರ್ತಿ ಶ್ಲೋಕನಲ್ಲ, ಅರ್ಧ ಶ್ಲೋಕದಲ್ಲಿ ಪೂರ್ತಿ ಯೋಗನ ಹೇಳಿದರು ಸ್ವಾಮಿ ಅರ್ಜುನನಿಗೆ, ಶ್ರೀಕೃಷ್ಣ ಪರಮಾತ್ಮರು. ಆಗಲಿಲ್ಲ. ಈಚೆಗೆ ಬಂದ್ಬಿಟ್ವಾ? ಪ್ರಾಣ ಈಚೆಗೆ ಬಂದ್ಬಿಡ್ತಾ?
ಮತ್ತು ಆಚೆ ಕಡೆ ಇರೋದು ಮತ್ತೆ ತೊಗೊಂಡು. ಇದು ಶ್ವಾಸ, ಇದು ಪ್ರಾಣ ಅಲ್ಲ. ಪ್ರಾಣ ಅನ್ನೋದು ಒಳಗಡೆ ಇರುತ್ತೆ. ನಾವು ಮಾಡಿದ್ವಲ್ಲ ಈಗ ಪ್ರಾಣ ಅನ್ನೋದು, ಅದಕ್ಕೆ ಇದನ್ನು ಮಾಡಿಸಿದ್ದು. ಯಾಕಂದರೆ ಪ್ರಾಣದಿಂದ ನಾವು ಮಾಡಿದಾಗ ನಮಗೆ ಆ ಸ್ಟೆಪ್ ಬೈ 3 ಅವಸ್ಥೆಗಳು ದಾಟಿ 4ನೇ ಅವಸ್ಥೆಗೆ ಹೋಗುತ್ತೆ, ಬಾಹ್ಯಾಕಾಶಕ್ಕೆ ಹೋಗುತ್ತೆ. ಅಲ್ಲಿ ಮನಸ್ಸು ಅಮನಸ್ಕಾಗತ್ತೆ. ಮನಸ್ಸು ಇಲ್ಲದೇ ಇರೋ ಸ್ಥಿತಿಗೆ ನಾವು ಸೇರ್ತೀವಿ ಹೋಗಿ. ಇಲ್ಲಿ ಆ ಥರ ಆಗಲ್ಲ. ಇಲ್ಲಿದ್ದಾಗ ಸಾಕಾಗಿ ನಿದ್ದೆ ಹೋಗ್ಬಿಡ್ತಾನೆ, ಅಷ್ಟೇ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ 8 ಗಂಟೆಗಳು ಮಾಡ್ತೀವಿ ನಾವು. 8 ಗಂಟೆಗಳು ಒಂದು ದಿವಸಕ್ಕೆ ಮಾಡ್ತೀವಿ ನಾವು, ಮಿನಿಮಮ್ ಆಗಿ ಮಾಡ್ತೀವಿ. ಇನ್ನು ಕೆಲವರೆಲ್ಲನೂ 12 ಗಂಟೆ ಆ ಥರ ಎಲ್ಲ ಮಾಡ್ತಾರೆ ಸಾಧನೆ. ಇದನ್ನು ಅರ್ಧ ಗಂಟೆ ನೀವು ಮಾಡೋಕ್ಕಾಗಲ್ಲ ಪ್ರಾಣಾಯಾಮನ, ಕರೆಕ್ಟಾ? ಅರ್ಧ ಗಂಟೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ರಾಂಗ್ ಮೆಥಡ್ ಅದು ಶ್ವಾಸಾಯಾಮ. ಅದರಿಂದ ಆಯಾಸ ಆಗ್ತಾಯಿದೆ ನಿಮಗೆ ಅಷ್ಟೇ. ಇಲ್ಲೇನು ಮಾಡಬೇಕು? ಉಸಿರು ತೊಗೊಬಾರ್ದು, ನಿಲ್ಲಿಸ್ಬೇಕು. ಹೇಳಿದ್ನಲ್ಲ, ಕಿರುನಾಲ್ಗೆ ಅಂಗಟ ಅಂತಾರೆ. ಅಲ್ಲಿಂದ ಪ್ರಾಣನ ಕೆಳಗಡೆಗೆ ತೊಗೊಂಡೋಗ್ಬೇಕು ಮೂಲಾಧಾರಕ್ಕೆ, ಮೂಲಾಧಾರದಿಂದ ಮತ್ತು ಸಹಸ್ರಕ್ಕೆ ತೊಗೊಂಡೋಗ್ಬೇಕು. ನೀವು ಇಷ್ಟು ದಿವಸ ಇಲ್ಲೇ ಮಾಡ್ತಾಯಿದ್ರಿ, ಮೂಗಿಂದ ಹಿಂಗೆ, ಹಿಂಗಿಂದ ಹಿಂಗೆ. ತಗೊಳ್ತಾ ಇರೋದು 8 ಅಂಗಳಗಳು, ಬಿಡ್ತಾ ಇರೋದು ಎಷ್ಟು? 12 ಅಂಗಳಗಳು. ನಿಮ್ಗೆ ಗೊತ್ತಿರುತ್ತೆ ಚೆನ್ನಾಗಿ. ತಗೊಳ್ತಾ ಇರೋದು 8 ಅಂಗಳಗಳು ಉಸಿರನ್ನು, ಖರ್ಚು ಮಾಡ್ತಾ ಇರೋದು 12 ಅಂಗಳು. ಇದನ್ನು ನಾವು ಪ್ರಾಣನ ಖರ್ಚು ಮಾಡ್ತಾಯಿದ್ವಿ. ಅಂದರೆ ಆಯುಷ್ ಜಾಸ್ತಿ ಆಗ್ತಾಯಿದೆ, ಕಮ್ಮಿ ಆಗ್ತಾಯಿದ್ವಿ. ಯಾಕೆ? ಇಲ್ಲಿ ಖರ್ಚು ಮಾಡ್ತಾಯಿದ್ದೀವಿ ನಾವು, ಯಥೇಚ್ಛವಾಗಿ ಖರ್ಚು ಮಾಡಿಬಿಡ್ತಾ ಇದ್ದೀವಿ. 1 ನಿಮಿಷಕ್ಕೆ ಹೇಳಿದ್ದು ನಾನು ಇದನ್ನು, ಈ ಸೀಕ್ರೆಟ್ ಫಾರ್ಮುಲಾನ 1 ನಿಮಿಷಕ್ಕೆ ಹೇಳಿದೆ. ದಿವಸಕ್ಕೆ ಎಷ್ಟು ನಿಮಿಷ ಆಯಿತು? ಎಷ್ಟು ಉಸಿರಾಟಗಳು ಮಾಡ್ತಾಯಿದ್ದೀವಿ ನಾವು? 21,600 ಉಸಿರಾಟಗಳನ್ನ 24 ಗಂಟೆಗಳಿಗೆ ನಾವು ಮಾಡ್ತಾಯಿದ್ದೀವಿ ಇಲ್ಲಿ. ಅಂದರೆ ಎಷ್ಟು ಉಸಿರಾಟಗಳಿಗೆ ನಮಗೆ ವೇಸ್ಟ್ ಆಗ್ತಾಯಿದೆ ಇಲ್ಲಿ? ಅದಾಗತ್ತೆ ಈ ಕ್ರಿಯೆಯಲ್ಲಿ. ಈ ಕ್ರಿಯೆಯಲ್ಲಿ ಏನಾಗತ್ತೆ, ನಾವು 8 ಅಂಗಳಗಳನ್ನು ತಗೊಳ್ತಾ ಇದ್ದೀವಿ, 12 ಅಂಗಳಗಳನ್ನು ನಾವು ಹೊರಗಡೆ ಹಾಕ್ತಾಯಿದ್ದೀವಿ, ಎನರ್ಜಿನ ಲಾಸ್ ಮಾಡ್ಕೊತಾ ಇದ್ದೀವಿ. ಈ ಲಾಸ್ ಅನ್ನೋದು ಇಲ್ಲಿ ಕಟ್ಟಾಗತ್ತೆ. ಅಲ್ಲೇನಾಗತ್ತೆ, ಆಯುಷ್ ಅನ್ನೋದು ಜಾಸ್ತಿ ಆಗುತ್ತೆ. ಇದೇ ಯೋಗಿಕ್ ಟೆಕ್ನಿಕ್ ಅಂತ ಹೇಳೋದು. ಯೋಗಿಗಳು, ಸಿದ್ಧ ಪುರುಷರು ಇದಕ್ಕೆ ಅವರು ದೀರ್ಘಕಾಲಿಕವಾಗಿ ಜೀವಿಸ್ತಾ ಇದ್ರು. ಕಾರಣ ಏನು? ಅವರು ಕ್ರಿಯೆಯನ್ನು ಮಾಡ್ತಿದ್ರು. ಅದಕ್ಕೋಸ್ಕರ ಅವ್ರಿಗೇನು ಕಾಯಿಲೆಗಳು ಬರ್ತಿರ್ಲಿಲ್ಲ, ಹೊಟ್ಟೆ ಹಸಿವಿಲ್ಲ, ನಿರ್ದಾಹ ಆಗಲ್ಲ, ಏನು ಸೋರ್ಸೇ ಬೇಕಾಗಿಲ್ಲ ಅವ್ರಿಗೆ. ಪ್ರಾಣ ನಿಲ್ಲಿಸ್ಬಿಟ್ರಲ್ಲ, ಸೋರ್ಸ್ ಏನಕ್ಕೆ ಬೇಕಿನ್ನ? ಅದು 1:10 ಅದು ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರುತ್ತೆ, ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಎನರ್ಜಿ ಏನಾಗ್ತಾ ಇರುತ್ತೆ ಅಂದರೆ ನಮ್ಮ ಹೋಲ್ ಬಾಡಿನ ಹೀಲ್ ಮಾಡುತ್ತೆ. ಫಸ್ಟ್ ಸ್ಟೆಪ್ಪು ಹೀಲ್ ಮಾಡುತ್ತೆ, ಸೈಕೋಸೊಮೆಟಿಕ್ಕಾಗಿ ಹೀಲ್ ಮಾಡಿ ಆಮೇಲೆ ಏನಾಗ್ತಾ ಇರುತ್ತೆ ಅಂದರೆ ಆಯುಷನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ, ಪ್ಯೂರಿಫೈ ಮಾಡುತ್ತೆ. ಆಯುಷ್ ವೃದ್ಧಿ ಆಗ್ತಾ ಏನಾಗುತ್ತೆ, ಜ್ಞಾನ ಜಾಸ್ತಿ ಆಗುತ್ತೆ. ಆವಾಗ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ಅಲೈನ್ಮೆಂಟ್ ಆಗುತ್ತೆ. ಆವಾಗ ಅಂಥ ಮನುಷ್ಯ ಜ್ಞಾನಿ ಆಗ್ತಾನೆ, ಅವನು ಬುಧ ಆಗ್ತಾನೆ. ನೋಡಿದ್ರಾ? ಇದು ಸೈನ್ಸ್ ಅಲ್ವಾ? ಈಸ್ ಇಟ್ ನಾಟ್ ಸೈನ್ಸ್ ಅಲ್ವಾ? ಇದೆಲ್ಲಿ ಸಿಗತ್ತೆ ನಿಮಗೆ? ಎಷ್ಟು ದುಡ್ಡು ಕೊಟ್ಟರೆ ಸಿಗತ್ತೆ? ಯಾವ ಹಿಮಾಲಯಕ್ಕೆ ಹೋಗ್ಬೇಕು ನೀವು? ನೋಡಿ, ನಿಮ್ಗೆ ಅದಿರೋರೇ ಬರೋದು, ಅದಿಲ್ಲದೆ ಇರೋರು ಸ್ವಾಮಿ ಹತ್ರಕ್ಕೂ ಸೇರಿಸಲ್ಲ ಅಂಥವ್ರನ್ನ. ಆ ಪ್ರಾಪ್ತಿ ಆಗಿರೋರು ಆ ಜಾಗಕ್ಕೆ ಹೋಗ್ತಾರೆ, ಅಲೈನ್ಮೆಂಟ್ ಆಗ್ತಾರೆ ಅವರು. ಕಾಸ್ಮಿಕ್ ಅಲೈನ್ಮೆಂಟ್ ಅಂತೀವಿ ಅದನ್ನು. ಕಾಸ್ಮಿಕ್ ಅಲೈಂಟ್ ಆಗುತ್ತೆ. ಹೌದು, ಕಾಸ್ಮಿಕ್ ಅಲೈಂಟ್ ಆಗುತ್ತೆ. ಇರೋರೇ ಅಲ್ಲಿ ಅದನ್ನು, ಅರ್ಹತೆ ಇರೋರೇ ಅದನ್ನು ತಗೊಳೋದಕ್ಕೆ ಸಾಧ್ಯ. ಅರ್ಹತೆ ಇಲ್ಲದಿರೋರು ತಗೊಳೋದಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಸಿಕ್ಕಿದೆ. ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ತುಂಬ ಜಾಗರೂಕರಾಗಿ ಇದನ್ನು ನಾವು ಬಿಡದೆ ಸಾಧನೆ ಮಾಡಬೇಕು. ಬೆಳಗ್ಗೆ ಸಾಯಂಕಾಲ ದಿವಸಕ್ಕೆ 2 ಬಾರಿ ಸಾಧನೆಗಳನ್ನ ನಾವು ಮಾಡಬೇಕು ಕಂಪಲ್ಸರಿ. ಅಟ್ಲೀಸ್ಟ್ 1 ಅವರ್ ಆದರೂ ಮಾಡಬೇಕು, ನಿಮ್ಗೆ ಎಷ್ಟೇ ಇದ್ದಿದ್ರು. ಯಾಕಂದರೆ ನಾವೇನೇ ಮಾಡಿದ್ರೂ ಈ ಉಪಾಧಿ ಇರೋವರೆಗೂ ಅಷ್ಟೇ ಅದನ್ನು ನಾವು ಅನ್ಭವಿಸ್ಬೋದು. ಆಮೇಲೆ ಅದು ನಮ್ಮ ಜೊತೆ ಬರಲ್ಲ, ವೇಸ್ಟ್ ಅದು. ನಾವೆಷ್ಟೇ ಏನೇ ಗಳಿಸಿದ್ರು ಅಷ್ಟೇ, ಹೆಸರು ಗಳಿಸಿದ್ರು ಅಷ್ಟೇ, ಆಸ್ತಿ ಗಳಿಸಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ಈ ಬ್ರಹ್ಮವಿದ್ಯೆ ಅನ್ನೋದು ನಿಮಗೆ
ಜನ್ಮ ಜನ್ಮಕ್ಕೂ ನಿಮ್ಮ ಜೊತೆಯಲ್ಲೇ ಬರುತ್ತೆ, ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಒಂದೇ ಟೈಮ್ ಅಷ್ಟೇ ಇದು, ಲಾಸ್ಟ್ ಆ್ಯಂಡ್ ಫೈನಲ್. ಮತ್ತೆ ಏನು ಕಲಿಯೋಂಗಿಲ್ಲ, ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗೋಂಗಿಲ್ಲ, ಇನ್ನೆಲ್ಲ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅಂಥ ಮಹಾನ್ ಸಿದ್ಧಿ ಪುರುಷರಿಗೇ ಅವರು ಬಂದು ಉಪದೇಶ ಕೊಟ್ಟು ಹೋದರು. ಒಂದೇ ಸರಿ ಅಲ್ವಾಗಿದ್ದದು. ಅವ್ರು ಇದ್ಕೊಂಡೆ ಸಾಧನೆ ಮಾಡ್ಕೊಂಡ್ರು ಅಷ್ಟೆ. ಮತ್ತು ಸತ್ಸಂಗಕ್ಕೆ ಏನಕ್ಕೆ ಅಂತಂದರೆ ನಿಮಗೆ ರೀಚಾರ್ಜ್ ಆಗ್ತಾ ಇರಬೇಕು. ಯಾಕಂದರೆ ನಾವು ಬಾಹ್ಯಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಎಷ್ಟೇ ನಾವು ಪ್ರಯತ್ನ ಮಾಡಿದ್ರೂ ಆ ಎನ್ವೈರ್ನ್ಮೆಂಟ್ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಆ ಇನ್ಫ್ಲೂಯೆನ್ಸ್ ಇರುತ್ತೆ ಅದರದ್ದು, ಎನ್ವೈರ್ನ್ಮೆಂಟದು. ಆ ಇನ್ಫ್ಲೂಯೆನ್ಸ್ನ ಮತ್ತೆ ನಾವು ಅದನ್ನು ಪ್ಯೂರಿಫಿಕೇಷನ್ ಮಾಡೋದಕ್ಕೋಸ್ಕರ ಸತ್ಸಂಗ ಸೇರಬೇಕು. 4 ಜನ, ದೊಡ್ಡ ದೊಡ್ಡ ಮಹನೀಯರು ಕೂಡ 4 ಜನ ಸೇರಿ ಸತ್ಸಂಗವನ್ನು ಮಾಡ್ತಿದ್ರು. ಯಾಕಂದರೆ ಆ ಜ್ಞಾನವನ್ನು ಹಂಚ್ಕೊತಿದ್ರು. ಆ ಜ್ಞಾನವನ್ನು ಪಡಿತಾ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಅದು ಪ್ರೇರೇಪಿಸುತ್ತೆ ಸಾಧನೆಗೆ ಪ್ರೇರೇಪಿಸಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಸಾಧನೆಯಲ್ಲಿ. ಇಲ್ಲ ಅಂತಂದರೆ ಒಂದಷ್ಟು ದಿವಸ ಆಗುತ್ತೆ, ಮತ್ತೆ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಸತ್ಸಂಗಕ್ಕೆ ಬರ್ಬೋದು. ನಮ್ಮ ಪೌರ್ಣಮಿ ಪ್ರತಿ ಪೌರ್ಣಮಿಗೂ ಇರುತ್ತೆ, ನಿಲ್ಲಲ್ಲ ಯಾವತ್ತಿಗೂ. ಅವರು ತುಂಬ ಇದಿರ ಮಕ್ಕಳು ಕಲ್ತ್ರೆ ತುಂಬ ಒಳ್ಳೆಯದು. ಈಗ ಚಿಕ್ಕ ವಯಸ್ಸಿಗೆ ಇದೆಲ್ಲ ಬಂದುಬಿಟ್ರೆ ಅವ್ರಿಗೇನಾಗುತ್ತೆ ಅಂದರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಮತ್ತು ಅವರು ತುಂಬ ತೂಕದಿಂದ ಮಾಡ್ತಾರೆ. ಏನೇ ಕೆಲಸ ಮಾಡಿದ್ರು, ಏನೇ ಮಾತಾಡಬೇಕಂದ್ರೂ ತುಂಬ ತೂಕದಿಂದ ಇರುತ್ತೆ. ಮೆಚೂರ್ ಆಗಿಬಿಡುತ್ತೆ. ಬ್ರೈನ್ ಮೆಚೂರ್ ಆಗೋವಂಥ ವಿದ್ಯೆ ಇದು, ಇನ್ನೇನೂ ಇಲ್ಲ. ಬ್ರೈನ್ ಮೆಚೂರ್ ಆಗೋವಂಥ ವಿದ್ಯೆ ಇದು. ಬ್ರೈನ್ನ ಏನು ಮಾಡುತ್ತೆ ಅಂದರೆ ಆ ಸ್ಥಿತಿಗೆ ತೊಗೊಂಡೋಗ್ಬಿಡುತ್ತೆ ಅದು. ಇದಕ್ಕಿಂತ ಯುನಿಕ್ ಸ್ಥಿತಿ ಇನ್ನೊಂದಿಲ್ಲ. ಮನಸ್ಸು ಅಮನಸ್ಕಾಗ್ಬಿಡುತ್ತೆ ಅಲ್ಲಿ. ಈ ಪ್ರಪಂಚದಲ್ಲಿ 7 ಕೋಟಿ ಮಂತ್ರಗಳಿದೆಯಂತೆ. 7 ಕೋಟಿ ಮಂತ್ರಗಳೂ ನಾವು ಕಲಿಬೇಕು ಅಂತಂದರೆ ಎಷ್ಟು ಜನ್ಮಗಳು ಬೇಕು? 7 ಕೋಟಿ ಮಂತ್ರಗಳಿಂದ 7 ಕೋಟಿ ಮಂತ್ರಗಳು ಎಲ್ಲಿಂದ ಬಂತು? ಅಕಾರ ಒಕಾರ ಮಕಾರ ಯಾವತ್ತು ಲೋಕ ಸಂಭವ. ಅಕಾರೋ ಬ್ರಹ್ಮ, ಒಕಾರೋ ವಿಷ್ಣು, ಮಕಾರೋ ಭರ್ಗುರೂಪಂ. ಅಕಾರ ಒಕಾರ ಮಕಾರ ಯಾವತ್ತು ಲೋಕ ಸಂಭವ. ಅದರಿಂದನೇ ಲೋಕ ಸಂಭವಿಸಿದ್ದು. ಆ ಓ ಮ ಓಂ, ಓಮಿಂದನೇ ಎಲ್ಲ ಮಂತ್ರಗಳು ಬಂದಿದ್ದು ನಮಗೆ. ಎಲ್ಲ ಮಂತ್ರಗಳನ್ನು ನೀವು ತಗೊತೀರಾ, ಓಂಕಾರ ಅಂತ ತಗೊತೀರಾ? ಇವಾಗ 7 ಕೋಟಿ ಮಂತ್ರಗಳನ್ನು ನೀವು ಮಾಡಬೇಕು ಅಂತಂದರೆ ಎಷ್ಟು ಜನ್ಮಗಳು ಬೇಕು? ಎಷ್ಟು ಅನುಷ್ಠಾನಗಳು ಮಾಡಬೇಕು? ಮೂಲ ಬಂದು ಓಂಕಾರ. ಆದಿಯಲ್ಲಿ ಒಂದು ಶಬ್ದವಿತ್ತು, ಆ ಶಬ್ದವೇನಾಗಿತ್ತು? ಅದೇ ಓಂಕಾರವಾಗಿತ್ತು, ಅದೇ ದೇವರು. ಆ ಶಬ್ದದಿಂದನೇ ನಮಗೆ ಉಪನಿಷತ್ತನ್ನು, ವೇದವನ್ನು ರಚಿಸಿದ್ದು ನಮ್ಮ ಆರ್ಯರು ಮತ್ತು ಮಹರ್ಷಿಗಳು. ವೇದ ಮಹರ್ಷಿಗಳು ಅವರು ನಾನಾ ರೀತಿ ಇದು ಮಾಡಿದ್ಮೇಲೆ ಕೊನೆಗೆ ಬ್ರಹ್ಮಜ್ಞಾನಕ್ಕೆ ಬಂದು ಬ್ರಹ್ಮಜ್ಞಾನವನ್ನು ಪಡೆದು ಆ ವೇದವನ್ನು 4 ವೇದಗಳಾಗಿ ವಿಂಗಡಗಳನ್ನು ಮಾಡಿದ್ರು. ಆ 4 ವೇದಗಳನ್ನು 4 ಅವರ ಪರಮ ಶಿಷ್ಯಂದ್ರಿಗೆ ಕೊಟ್ಟು 4 ದಿಕ್ಕುಗಳಿಗೆ ಕಳಿಸಿ ಇದನ್ನು ನೀವು ಪ್ರಚಾರ ಮಾಡಿ ಅಂತ ಹೇಳಿದರು. ಆ ವೇದಗಳಿಂದನೇ ಎಲ್ಲ ಉಟ್ಕೊಂಡ್ಬಂದಿದ್ದು. ವೇದ ಪೂರ್ವ, ವೇದ ಅಂತ್ಯ. ವೇದ ಪೂರ್ವದಲ್ಲಿರೋದು ಹೋಮಗಳು, ಹವನಗಳು, ಯಜ್ಞಗಳು, ಪೂಜೆಗಳು, ಆರಾಧನೆಗಳು, ದೇವಿ ದೇವತೆಗಳು, ಇವೆಲ್ಲ. ವೇದ ಅಂತ್ಯದಲ್ಲಿರುವಂಥದ್ದು ಮತ್ತು ಇದರಲ್ಲಿ ಏನೂ ಇಲ್ಲ, ನಿಮಗೆ ಏನು ಸಿಗಲ್ಲ ಇದರಿಂದ. ನೀವು ಬ್ರಹ್ಮ ವಿದ್ಯಾ ಪರಿಜ್ಞಾನಂ ಬ್ರಹ್ಮ ಪ್ರಾಪ್ತಿ ಸ್ಥಿರಮುಖರಂ ಅಂತ ಹೇಳಿದ್ರು. ಮತ್ತು ವೇದಾಂತಕ್ಕೆ ಬಂದುಬಿಟ್ರು. ಮತ್ತು ವೇದ ಪೂರ್ವದಲ್ಲಿ ಎಲ್ಲ ಆಸೆ ಹುಟ್ಟಿಸಿದ್ರು, ವೇದಾಂತದಲ್ಲಿ ಏನೂ ಇಲ್ಲ ಅದರಲ್ಲಿ ಅಂದ್ಬಿಟ್ರು. ನೋಡಿದ್ರಾ? ಈಗ ಯಾವ ಪೂಜೆ ಮಾಡ್ತೀರಾ? ಯಾವ ವೇದಗಳು ಓದುತ್ತೀರಾ? ಯಾವ ಪೂಜೆಗಳು ಮಾಡಿದ್ರೆ ಎಲ್ಲ ತೆಗೆದಿಟ್ಬಿಟ್ರು ಪಕ್ಕಕ್ಕೆ ನಮ್ಮ ಮಹರ್ಷಿಗಳು. ಎಲ್ಲ ಬಂದಿರೋದು ಮಸ್ತಕದಿಂದ,
ಪುಸ್ತಕಕ್ಕೆ ಬಂತು. ಇವಾಗ ಪುಸ್ತಕದಿಂದ ಮಸ್ತಕಕ್ಕೆ ನಾವು ಅದನ್ನು ಬೈಪಾಸ್ ಮಾಡಬೇಕು ಅಷ್ಟೇ. ಪುಸ್ತಕದಿಂದ ಮಸ್ತಕಕ್ಕೆ ತಗೊಂಡು ನಾವು ಇವಾಗ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬೇಕು. ಲೋಕೆ ಅಸ್ಮಿನ್ ದ್ವಿವಿಧ ನಿಷ್ಠ ಪುರಾಪ್ರೋಕ್ತಮಯಂ ಜ್ಞಾನಯೋಗೇನ ಸಾಂಖ್ಯನಂ ಕರ್ಮಯೋಗೇನ ಯೋಗಿನಾಂ. ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ ಶ್ರೀಕೃಷ್ಣ ಪರಮಾತ್ಮರು. ಈ ಲೋಕದಲ್ಲಿ 2 ನಿಷ್ಠೆಗಳಿದ್ದೇವಂತೆ. ಪುರಾಪ್ರೋಕ್ತಮಯಂ ಪುರಾತನ ಕಾಲದಲ್ಲೇ ಹೇಳ್ಪಟ್ಟಿದ್ದೆ, ಈಗೇನು ಹೊಸದಾಗಿ ಹೇಳ್ತಾ ಇಲ್ಲ. ಜ್ಞಾನಯೋಗೇನ ಸಾಂಖ್ಯನಂ ಜ್ಞಾನಿಗಳು ಸಾಂಖ್ಯ ಮಾರ್ಗದಲ್ಲಿ ಹೋಗ್ತಾರಂತೆ. ವಿಹಂಗ ಮಾರ್ಗ ಅಂತಾರೆ ಅವ್ರದ್ದು. ಪಕ್ಷಿ ರೆಕ್ಕೆ ಚಾಚಿ ಯಾವ ಥರ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೋ ಆ ಥರ ಹೋಗಿ ಅವರು ಸಾಧನೆಯನ್ನು ಮಾಡ್ತಾರಂತೆ. ಕರ್ಮಯೋಗೇನ ಯೋಗಿನಂ ಇವರು ಕೂಡ ಎಲ್ಲ ಸಂಸಾರದಲ್ಲಿ ಇದ್ಕೊಂಡು ಕೆಲಸಗಳು ಮಾಡಿಕೊಂಡು ಸಾಧನೆಯನ್ನು ಮಾಡಿ ಹೋಗ್ತಾರಂತೆ ಇವರು ಕೂಡ. ಆದರೆ ಸಾಂಖ್ಯದಲ್ಲಿ ಹೋಗೋವ್ರಿಗೆ ತುಂಬ ಕಷ್ಟ. ಅವರು ಆ ಪಕ್ಷಿ ಹೋಗಿ ಸ್ಪೀಡಾಗಿ ಮರದ ಮೇಲೆ ಕುತ್ಕೊಂಡು ಆ ಹಣ್ಣನ್ನು ಹಿಡಿಬೇಕು. ಆ ಹಣ್ಣಿನಾದ್ರೆ ಕೆಳಗಡೆ ಬಿತ್ತು ಅಂತಂದರೆ ಹೋಯ್ತಷ್ಟೆ, ಮತ್ತೆ ಭ್ರಷ್ಟರಾಗ್ಬಿಡ್ತಾರೆ ಅವರು. ಇಲ್ಲಿ ಕರ್ಮಯೋಗಿ ಕೂಡ ತುಂಬ ಕಷ್ಟ ಬೀಳ್ತಾನೆ. ಸಂಸಾರದಲ್ಲಿ ಇದ್ಕೊಂಡು ಸಂಸಾರಕ್ಕೆಲ್ಲ ಪ್ರಯೋಜನಗಳನ್ನು ಸೇರಿಸ್ತಾ ಹಲವಾರು ಕೆಲಸಗಳು ಕಷ್ಟಗಳು ಪಡ್ತಾ ಇವನು ಕೂಡ ಸಾಧನೆಯನ್ನು ಮಾಡ್ತಾನಂತೆ. ಇವನು ಪಿಪೀಲಿಕ ಮಾರ್ಗ ಅಂತ ಹೇಳ್ತಾರೆ. ಅಂದರೆ ಒಂದು ಇರುವೆ ನಿಧಾನವಾಗಿ ನಡ್ಕೊಂಡೋಗಿ ಮರನ ಹತ್ತಿ ಕೊಂಬೆ ಹತ್ರಕ್ಕೆ ಹೋಗಿ ಆ ಹಣ್ಣನ್ನು ಸವಿಯತ್ತೆ. ಅದು ಪಕ್ಷಿ ಕೂಡ ವಿಹಂಗ ಮಾರ್ಗದಲ್ಲಿ ಬಂದು ಕೊಂಬೆ ಮೇಲೆ ಕೂತ್ಕೊಂಡು ಹಣ್ಣನ್ನು ಸವಿಯತ್ತೆ. ಆದರೆ ಗಮ್ಯ ಒಂದೇ ಇಬ್ಬರಿಗೂ. ಮಾರ್ಗಗಳು 2 ಆದರೆ ಗಮ್ಯ ಒಂದೇ. 78 ಮಾರ್ಗಗಳು ಎಲ್ಲಿಲ್ಲ ನೋಡಿ. ಇಲ್ಲಿ ನಾವು 78 ಮಾರ್ಗಗಳು ಇಟ್ಕೊಂಡಿದ್ವಿ. ಇಲ್ಲಿಗೋದ್ರೆ ಇದಾಗತ್ತೆ, ಅಲ್ಲಿಗೋದ್ರೆ ಅದಾಗತ್ತೆ, ಅಲ್ಲೋದ್ರೆ ಆ ದೇವ್ರು ಸಿಗ್ತಾರೆ, ಇಲ್ಲೋದ್ರೆ ಈ ದೇವ್ರು ಸಿಗ್ತಾರೆ. ಇಷ್ಟು ಮಾರ್ಗಗಳು ಹೇಳಿಲ್ವಲ್ಲ ಇಲ್ಲಿ ನಮಗೆ. ನಾವು ಶಾಸ್ತ್ರವನ್ನು ಅನುಮಯ ಮಾಡಬೇಕಲ್ವಾ. ಇಲ್ಲಿ 2 ಮಾರ್ಗ ಹೇಳಿದವರು. ಮಾರ್ಗಗಳು 2 ಆದರೆ ಗಮ್ಯ ಒಂದೇ. ನೋಡಿದ್ರ, ಯಾರಿಗಾದರೂ ಒಂದೇ ಗಮ್ಯ. ಕೃಷ್ಣನಿಗಾದ್ರೂ ಇದೆ, ರಾಮನಿಗಾದ್ರೂ ಇದೆ, ಯೇಸು ಪ್ರಭುಗಾದ್ರೂ ಇದೆ, ರಾಘವೇಂದ್ರ ಸ್ವಾಮಿಗಾದ್ರೂ ಇದೆ, ಸಾಯಿಬಾಬಾಗಾದ್ರೂ ಇದೆ, ಎಲ್ಲರಿಗೂ ಇದೆ. ಈ ಇನ್ಸ್ಟ್ರೂಮೆಂಟೇ ಎಲ್ಲ ಇಲ್ಲೇ ಇರೋದು, ಹೊರಗಡೆ ಎಲ್ಲೂ ಇಲ್ಲ. ಇದು ಸತ್ಯ. ಇದು ಬಿಟ್ಟರೆ ಇನ್ನೊಂದಿಲ್ಲ. ಶಂಕರಾಚಾರ್ಯ ಕೂಡ ಇದನ್ನು ಸ್ಪಷ್ಟವಾಗಿ ವಿವೇಕ ಚೂಡಾಮಣಿ ಹೇಳಿದ್ದಾರೆ. ಬ್ರಹ್ಮಂ ಸತ್ಯಂ ಜಗತ್ತು ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಿ. ಬ್ರಹ್ಮಂ ಸತ್ಯಂ ಅದು ಅನಾದಿ ಕಾಲದಿಂದ ಆವತ್ತಿಂದನೂ ಇದೆ, ಇವತ್ತಿಗೂ ಇದೆ, ಮುಂದಕ್ಕೂ ಇರುತ್ತೆ. ಜಗತ್ತು ಮಿಥ್ಯಾ ಅಂದರೆ ಇದು ಸೃಷ್ಟಿ ಆಗೋಕ್ಕೆ ಮುಂಚೆ ಇತ್ತಾ ಭೂಮಿ? ಇರಲಿಲ್ಲ. ಇವಾಗಿದೆಯಾ? ಇದೆ. ಮುಂದಕ್ಕಿರತ್ತಾ? ಇಲ್ಲ. ಇದು ಮಿಥ್ಯಾ ಅಂದ್ಬಿಟ್ರು. ಬ್ರಹ್ಮ ಅಂದರೆ ಇಲ್ಲಿ ಚತುರ್ಮುಖ ಬ್ರಹ್ಮ ಅಲ್ಲ, ಪರಮಾತ್ಮನೇ ಇಲ್ಲಿ ಬ್ರಹ್ಮ ಅಂತೀವಿ. ಇಲ್ಲಿ ಒಂದೊಂದು ಸಂದರ್ಭದಲ್ಲೂ ಜ್ಞಾನಿಗಳು ಬೇರೆ ಬೇರೆ ರೀತಿ ಹೆಸರುಗಳಲ್ಲಿ ಅವರು ಕೋಡ್ಸ್ ಮಾಡಿರ್ತಾರೆ. ಅದನ್ನು ಡಿಕೋಡ್ಸ್ ಮಾಡಬೇಕು ನಾವು. ಆ ಡಿಕೋಡ್ಸ್ ಮಾಡದಿರೋ ಕಾರಣದಿಂದನೇ ಇದನ್ನು ಬೇರೆ ಬೇರೆ ಟ್ರ್ಯಾಕ್ಗಳಲ್ಲಿ ಕರ್ಕೊಂಡು ಹೋಗೋದು. ಆ ಡಿಕೋಡ್ ಮಾಡಿದಾಗ ನಮ್ಗೆ ಟ್ರ್ಯಾಕ್ ಕರೆಕ್ಟಾಗಿ ಸಿಗುತ್ತೆ. ಇಲ್ಲೇನಾಗತ್ತೆ ಅಂದರೆ ಬೇರೆ ಬೇರೆ ವ್ಯಾಕರಣವನ್ನು ಉಪಯೋಗಿಸಿರ್ತಾರೆ ಅಲ್ಲಿ, ಅದನ್ನು ನಮಗೆ ಟ್ರ್ಯಾಕ್ ಚೇಂಜ್ ಮಾಡಿಬಿಡುತ್ತೆ, ಅರ್ಥ ಆಗಲ್ಲ. ಅನುಭವ ಇರೋರಿಗೆ ಅದು ಅರ್ಥ ಆಗುತ್ತೆ. ಯೋಗ ಅನುಭವ ಇರೋರಿಗೆ ಅದನ್ನು 1,00,000 ಸರಿ ನಾವು ಓದಿದ್ರು, 1000 ಸರಿ ನಾವು ಭಗವದ್ಗೀತೆ ಓದಿದ್ರು ಕೂಡ, 1,000 ಸರಿ ನಾವು ಶ್ಲೋಕಗಳನ್ನ ಕಂಠಪಾಠ ಮಾಡಿಕೊಂಡ್ರು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯೋಗ ಸಾಧನೆ, ಯೋಗ ಅನುಭವ ಸಾಕ್ಷಾತ್ಕಾರ ಯಾರಿಗಾಗಿರುತ್ತೋ ಅವರು ಓದಿದ್ರೆ ಅದ್ರ ಬರ್ದಿರೋದು ಇವರು ಓದೋದು ಒಂದೇ ಆಗಿರುತ್ತೆ. ಇತರರು ಓದಿದ್ರೆ 100 ಸರಿ ಓದಿದ್ರು ಅದು ನಮಗೆ ತರ್ಕಕ್ಕೆ ಸಿಗಲ್ಲ. ಅದು ನೀವು ಕಷ್ಟ ಬಿದ್ದು ಮನಸ್ಸನ್ನು ನಿಲ್ಲಿಸ್ಬೇಕು, ಮನಸ್ಸನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ.
ಅಂತರ್ಗತವಾಗಿರುವಂತಹ ಪ್ರಾಣಶಕ್ತಿ ಕುಂಡಲಿ ಶಕ್ತಿಯನ್ನು ನಾವು ಅಂತರ್ಮದನ ಮಾಡ್ತೀವಿ ಇಲ್ಲಿ ಕ್ರಿಯೆಯಿಂದ. ಅದೇ ಅಂತರ್ಮದನ. ಯಾವಾಗ ಆ ಸ್ಥಿತಿಗೆ ಹೋಗುತ್ತೋ ಆಟೋಮೆಟಿಕ್ಕಾಗಿ ಮೇಲಕ್ಕೆ ಬಂದ್ಬಿಡುತ್ತೆ, ಕುಂಡಲಿನ ಶಕ್ತಿ ಮೇಲಕ್ಕೆ ಬಂದ್ಬಿಡುತ್ತೆ. ಮೇಲಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನಾವು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತೀವಿ. ಆಟೋಮೆಟಿಕ್ಕಾಗಿ ಸಮಾಧಿ ಸ್ಥಿತಿಗೆ ಹೋದ್ಮೇಲೆ ಏನಾಗುತ್ತೆ, ಮನಸ್ಸು ಅಮನಸ್ಕಾಗುತ್ತೆ ಅಷ್ಟು. ಇದು ತುರ್ಯಾತೀತ ಅಂತೀವಿ. ಆತ್ಮ ತುರ್ಯಾತೀತಕ್ಕೆ ಬಂತು, ತುರ್ಯಾತೀತದಿಂದ ತುರ್ಯಕ್ಕೆ ಬಂತು. ಇದು ತುರ್ಯಸ್ಥಾನ ಅಂತ ಹೇಳ್ತೀವಿ. ತುರ್ಯದಿಂದ ಕಣ್ಣಿಂದ ನೋಡಿ, ಮೂಗಿಂದ ವಾಸನೆಯನ್ನು ತಗೊಂಡು, ಶಬ್ದ ರಸ ಗಂಧಗಳನ್ನು ಅನುಭವಿಸಿ ಕೆಳಗಡೆ ಬಂದ್ಬಿಡ್ತು ಆತ್ಮ. ಯಾವಾಗ ಕೆಳಗಡೆಗೆ ಬಂತು ಅಂದರೆ ಇಲ್ಲಿಂದ ಇಲ್ಲಿ ಪ್ರಾಣ ಹೋದರೆ, ಇಲ್ಲಿಂದ ಕೆಳಗಡೆಗೆ ಪ್ರಾಣ ಹೋದರೆ ಅದನ್ನು ನಾವು ದಕ್ಷಿಣಾಯಣ ಅಂತೀವಿ. ಇಲ್ಲಿಂದ ಪ್ರಾಣ ಮೇಲೆಗಡೆ ಹೋದರೆ ಅದು ಉತ್ತರಾಯಣ ಅಂತೀವಿ. ಕೇಳಿರ್ತೀರ ನೀವು. ಭೀಷ್ಮಾಚಾರ್ಯರು ಪ್ರಾಣ ಬಿಡಬೇಕು ಅಂದರೆ ವೆಯ್ಟ್ ಮಾಡಿದ್ರಲ್ಲ, ಉತ್ತರಾಯಣ ಕಡೆಗೆ ಆ ಟೈಮ್ ಬರೋವರೆಗೂ ವೆಯ್ಟ್ ಮಾಡಿದ್ರು ಅವರು. ಈ ಥರ ನಾವು ಅಭ್ಯಾಸ ಮಾಡಿ ಮೇಲೆ ತಗೊಂಡು ಎಲ್ಲ ಮೇಲೇ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮೇಲೆ ಇದೆ. ನಾವು ಕೆಳಗಡೆ ಡೌನಿಗೆ ಬಂದುಬಿಟ್ಟಿದ್ವಿ. ಡೌನಿಗೆ ಬಂದಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ, ಇಷ್ಟೆಲ್ಲ ಕಾಯಿಲೆಗಳು, ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಯೋಗ ಸಾಧನೆಯಲ್ಲಿ ಪೂರ್ತಿ ಅಲೈಂಟ್ ಆಗಿಬಿಡುತ್ತೆ ಸೈಕೋಸೋಮೆಟಿಕಲಿ. ಅಂದರೆ ಫಿಸಿಕಲ್ ಬಾಡಿ ಮತ್ತು ಮೆಂಟಲ್ ಬಾಡಿ ಎರಡೂ ಕೂಡ ಇಲ್ಲಿ ಅಲೈಂಟ್ ಆಗಿಬಿಡುತ್ತೆ. ಅಲೈಂಟ್ ಆದಮೇಲೆ ಮುಗೀತು ಅಷ್ಟೇ ಕಥೆ, ಇನ್ನೇನಿಲ್ಲ. ನೀವು ಡಾಕ್ಟ್ರ್ ಹತ್ರ ಹೋಗೋಂಗಿಲ್ಲ, ಇನ್ನೊಂದು ಏನು ಹೇಳ್ತಾರಲ್ಲ ಬೇರೆ ವಿಚಾರಗಳಿಗೆ ಹೋಗೋಂಗಿಲ್ಲ, ಬೇರೆ ಇದಕ್ಕೆ ಹೋಗೋಂಗಿಲ್ಲ. ನಿಮಗೆ ನೀವೇ ಸಾಟಿ. ಸತ್ಸಂಗ ಅಂತಂದರೆ ಇಲ್ಲಿ ಸತ್ಯವನ್ನು ಕುರಿತೇ ಅನ್ವೇಷಣೆ ಇರುತ್ತೆ. ಸತ್ಯವನ್ನು ಕುರಿತೇ ಅನ್ವೇಷಣೆ ಆಗಿರುತ್ತೆ. ಸತ್ಯ ಅಂದರೆ ಯಾವುದು ಹೇಳಿದ್ನಲ್ಲ ಈಗ, ಬ್ರಹ್ಮಂ ಸತ್ಯಂ ಜಗತ್ತು ಮಿಥ್ಯ ಜೀವ ಬ್ರಹ್ಮ ಇವ ನಾಪರಿ. ಸತ್ಯ ಬಿಟ್ಟರೆ ಇನ್ನೊಂದಿಲ್ಲ. ಸತ್ಯ ಅಂದರೆ ಆತ್ಮ ಅನ್ವೇಷಣೆ ಮಾಡುವಂಥದ್ದೇ ಸತ್ಸಂಗ. ಅದೇ ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದರೆ ಇನ್ನೇನು ಅಲ್ಲ, ಆತ್ಮವನ್ನು ಅಧ್ಯಯನ ಮಾಡುವಂಥದ್ದೇ ಆಧ್ಯಾತ್ಮಿಕ. ನಮ್ಮ ಬಗ್ಗೆ ನಾವು ತಿಳ್ಕೊಳೋದೇ ಫಸ್ಟ್. ನಮ್ಮ ಬಗ್ಗೆ ತಿಳ್ಕೊಬೇಕು, ದೇವ್ರ ಬಗ್ಗೆ ಅಲ್ಲ. ದೇವರು ಯಾವಾಗಲೂ ಇರ್ತಾನೆ. ನಮ್ಮ ಬಗ್ಗೆ ನಾವು ತಿಳ್ಕೊಬೇಕಲ್ಲ, ದೇವ್ರ ಬಗ್ಗೆ ತಿಳ್ಕೊಬೇಕು. ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಾಡಿಯಲ್ಲಿ ಎಷ್ಟು ಮೂಳೆಗಳಿದೆ ಗೊತ್ತಿಲ್ಲ, ಬಾಡಿಯಲ್ಲಿ ಎಷ್ಟು ನರನಾಡಿಗಳಿದೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮ್ಮ ಬಗ್ಗೆ. ದೇವ್ರ ಮಾತ್ರ ತಿಳ್ಕೊಬೇಕು. ಹೆಂಗೆ ಸಾಧ್ಯ ಆಗುತ್ತೆ? ಸತ್ಸಂಗದಲ್ಲಿ ಅದು ನಡೀತದೆ. ನಾವಂದರೆ ಯಾರು, ನಮ್ಮ ಒಳಗಡೆ ಏನೇನಿದೆ, ನಮ್ಮ ಹೊರಗಡೆ ಏನೇನಿದೆ, ನಾವು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡ್ತಾಯಿದ್ವಿ, ಎಲ್ಲೆಲ್ಲಿ ನಾವು ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾಯಿದ್ವಿ, ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು, ಇಲ್ಲ ಅದು ನಡೆಯುತ್ತೆ. ಪದೇ 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 ಅದು ನಡೀತಾ ಇದ್ದಾಗ ಏನಾಗುತ್ತೆ, ಆಡ್ತಾ ರಾಗ ಅಷ್ಟೇ ಇಲ್ಲಿ ನಡೆಯೋದು. ಇಲ್ಲಿ ಸಾಧನೆಯೂ ನಡೀತಾ ಇರುತ್ತೆ. ತಿಂಗಳಿಗೊಂದು ಸರಿ ಬರ್ತೀರಾ, ಸತ್ಸಂಗನೂ ನಡೆಯುತ್ತೆ, ವಿಚಾರಣೆ ನಡೀತದೆ ಸತ್ಸಂಗದಲ್ಲಿ, ಅಲ್ಲಿ ಸಾಧನೆ ನಡೆಯುತ್ತೆ. ನಮ್ಮ ಗುರುಗಳು ತಂದಿರೋದು, ನಾವಲ್ಲ. ಅವರು ನಮಗೆ ಅದನ್ನು ಉಪಾಯವನ್ನು ಸೂಚಿಸಿದ್ದಾರೆ, ನಾವು ಇತರರಿಗೆ ಹೇಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ದರ್ಶನ ಉಪನಿಷತ್ತಲ್ಲಿ ಇದು ಬರುತ್ತೆ. ಈಗ ನಾನು ಹೇಳಿದ್ನಲ್ಲ ಈ ಶ್ಲೋಕಗಳು ದರ್ಶನ ಉಪನಿಷತ್ತಲ್ಲಿ ಬರುತ್ತೆ. ತ್ರಿಶಿಕ ಬ್ರಾಹ್ಮಣ ಉಪನಿಷತ್ತಲ್ಲಿ ಈ ಲಾಸ್ಟ್ದು ನಾನು ಹೇಳಿದ್ದು 3 ಶ್ಲೋಕಗಳು ಅದರಲ್ಲಿ ಬರುತ್ತೆ. ಹೇಳಿದ್ನಲ್ಲ ನಿಮಗೆ, ನಾನಾ ವಿಧ ವಿಚಾರಸ್ಯು ಜಾಯಿತೆ ಮನಃ. ನಾನಾ ರೀತಿಯಲ್ಲಿ ವಿಚಾರಣೆಗಳು ಮಾಡ್ತಾರಂತೆ ಭಗವಂತನ ಪಡೆಯೋದಕ್ಕೋಸ್ಕರ, ಈ ಪ್ರಾಣವನ್ನು ಹಿಡಿಯೋದಕ್ಕೋಸ್ಕರ. ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಅವರೇ ಹೇಳಿದ್ದು ಅಲ್ಲಿ. ತರ್ಕೆ ಜಲ್ಪೆ ಶಾಸ್ತ್ರಜಾಲೆ ಮಂತ್ರ ಹೇಳ್ಬಿಟ್ರು. ಗುರುಗಳ ಹತ್ರ ಹೋಗಿ ಮಂತ್ರಗಳು ಕಲ್ತ್ಕೊಂಡ್ಬರ್ತಾರಂತೆ. ಗುರು ಹತ್ರ ಯಾವುದೋ ಒಂದು ಮಂತ್ರ ಉಪದೇಶ ಮಾಡ್ತಾರಂತೆ. ಆ ಮಂತ್ರನ ಅಕ್ಷರಕ್ಕೆ ಲಕ್ಷ ಜಪ ಮಾಡ್ತಾರಂತೆ. ಹೊಡೆದಾಕ್ಬಿಟ್ರು ಸೈಡ್ಗೆ, ಏನೂ ಇಲ್ಲ ಇದರಲ್ಲಿ ಅಂತೇಳಿ. ನೋಡಿದ್ರೆ ಆ ಮಂತ್ರಗಳು ಹೋಯ್ತು, ಶಾಸ್ತ್ರಗಳು ಹೋಯ್ತು, ಈ ತೀರ್ಥಗಳು ಹೋಯ್ತು, ಎಲ್ಲ ಹೋಗ್ಬಿಟ್ರು. ಯಾವುದು ನಿಲ್ಲಿಲ್ಲ ಇಲ್ಲಿ. ಶಾಸ್ತ್ರಗಳು ಕೂಡ ಪೂರ್ವ ಪಕ್ಷಕ್ಕೆ ಆಗ್ಬಿಟ್ರು, ವೇದಾಂತಕ್ಕೆ ಬರಲಿಲ್ಲ.